ಮಾರುತೇಶ್ ಹನುಮಪ್ಪ ವಾಲ್ಮೀಕಿ ಅಂತ. ನಾವು MSPL ಬುಲ್ಡೋಟ ಪೈಲಟ್ ಲಿಮಿಟೆಡಲ್ಲಿ ವರ್ಕರಾಗಿ ಕೆಲಸ ನಿರ್ವಹಿಸ್ತಿದ್ದೇವೆ. ನಾವು ಕುಡಿನಹಳ್ಳಿ ಗ್ರಾಮದ ಯುವಕರ ಮಿತ್ರರಿಗೆಲ್ಲರಿಗೆ ಕೇಳಿಕೊಳ್ಳೋದೇನೆಂದರೆ, ಪ್ರತಿ ವರ್ಷ ಈ ವರ್ಷದಂತೆ ಮಿರ್ಗಾಸರ ಮಳೆ ಮತ್ತು ಸ್ವಲ್ಪ ದಿನಗಳ ಕಾಲದಲ್ಲಿ ಮತ್ತೆ ಮರಳಿ ಬರುತ್ತಿದೆ. ಹೇಳುವುದೇನೆಂದರೆ, ಎಲ್ಲ ಯುವಕರ ಮಿತ್ರಗಳಲ್ಲಿ ಕೇಳಿಕೊಳ್ಳೋದು ಒಂದೇ, ಪ್ರತಿ ವರ್ಷ ನಾವು ಎಲ್ಲ ಕೈ ಜೋಡಿಸಿ ಅಸ್ತಮ ರೋಗಿಗಳಿಗೆ ಉಚಿತವಾದ ಔಷಧಿಯನ್ನು ನೀಡಲಾಗ್ತಿದ್ದೆವು. ಅದೇ ಕಾರಣದಿಂದ ಈ ವರ್ಷ ಪ್ರತಿ ಸಲವೂ ಎಲ್ಲ ಯುವಕರ ಮಿತ್ರರು ಕೇಳಿಕೊಳ್ಳೋದು ಒಂದೇ, ಎಲ್ಲರೂ ಒಟ್ಟಿಗೆ ಕೂಡಿ ಔಷಧಿಯನ್ನು ವಿತರಣೆ ಮಾಡುವುದು ನಮ್ಮ ಕೆಲಸ ಎಂದು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ನಮ್ಮ ಹೆಸರು ಶರಣಪ್ಪ ಬಸಪ್ಪ ಕಾಡನವರು, ಕುಟುಗನಹಳ್ಳಿ ಅಂತ. ಸುಮಾರು ನಾನು ಈ ಊರಿಗೆ ಬಂದು 20 ವರ್ಷ ಆಯ್ತು. 20 ವರ್ಷದಿಂದ ಅಸ್ತಮಾ ಗುಳಿ ಉಚಿತವಾಗಿ ಕೊಡೋದು ನೋಡ್ತಾ ಇದ್ದೇನೆ. ಹಾಗೂ ಸುಮಾರು ಲಕ್ಷಗಟ್ಟಲೆ ಜನರು ಬಂದು ಈ ಔಷಧಿಯನ್ನು ವಿತರಣೆ ತೆಗೆದುಕೊಂಡು ಹೋಗಿ, ಹಾಗೂ ರಾಯಚೂರು ಶಿವಯ್ಯ ಶೆಟ್ಟಿ ಇವರ ಮಕ್ಕಳಾದ ಇವರು ಉಚಿತ ಔಷಧಿ ತೆಗೆದುಕೊಂಡು ಬರುವವರಿಗೆ 2 ದಿವಸ ಉಚಿತ ಪ್ರಸಾದವನ್ನು ವಿತರಿಸುತ್ತಿದ್ದಾರೆ. ಹಾಗೂ ವ್ಯವಸ್ಥೆಯನ್ನು ಕೂಡ ಬಸವಪುರ ಗಿಣಿಗೇರಿಯಿಂದ ವಾಹನದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಈ ಅಸ್ತಮಾ ಗುಳಿಗೆಯನ್ನು ತೆಗೆದುಕೊಂಡಿದ್ದರಿಂದ ಸುಮಾರು ಜನರು ನಮ್ಗೆ ಬಂದು ಹೇಳ್ತಿದ್ದಾರೆ, ನಮಗೆ ಅಸ್ತಮಾ ಕಾಯಿಲೆ ವಾಸಿಯಾಗಿರುತ್ತದೆ. ಕಂಟಿನ್ಯೂ ಪತ್ತೆ ಮಾಡೋದ್ರಿಂದ ನಮಗೆ ಅಸ್ತಮಾ ಕಾಯಿಲೆ ವಾಸಿಯಾಗಿರುತ್ತದೆ. ಹಾಗೂ ಸುತ್ತಮುತ್ತಲಿನ ಗ್ರಾಮದ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕರ್ನಾಟಕ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ವಸ್ತಿದ್ದು ಔಷಧವನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ. ನನ್ನ ಹೆಸರು ಸುರೇಶ್ ವೆಂಕಟೇಶ್ ವಾಲ್ಮೀಕಿ ಅಂತ. ನಾನು ಡಿಪ್ಲೊಮಾ ಕಾಲೇಜಲ್ಲಿ ಓದ್ತಾ ಇರೋದು. ನಮ್ಮೂರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉಚಿತ ತಪಾಸಣೆ ಇರುತ್ತೆ, ಗುಳಿಗೆ ಕೊಡ್ತಾರೆ ದಮ್ಮಿಗಾಗಿ. ಇಲ್ಲಿ ತೊಗೊಳೋರೆಲ್ಲ ಹೇಳ್ತಾರೆ, ನನಗೆ ಹುಷಾರಾಗಿದೆ, ನಾನು ಚೆನ್ನಾಗಿದ್ದೀನಿ, ನಾನು ಪತ್ತೆ ಗೀತಿ ಎಲ್ಲ ಸರಿ ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲರೂ ತೊಗೊತಿರೋದು ಇಲ್ಲೇ ಹಾಸ್ಪಿಟ್ಲ್ ತೋರಿಸಿದ್ರು, ಸರಿಯಾಗಿ ಆರಾಮಾಗಿದ್ದಿಲ್ಲ, ಇಲ್ಲಿ ಬಂದು ನಾನು ತೊಗೊಳೋಗಿಂದ ಹುಷಾರಾಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಪತ್ತೆ ಇರ್ತಾವೆ, ಆ ಪತ್ತೆ ಮಾಡಿದರೆ ಅವರು ಹುಷಾರಾಗ್ಬೋದು. ಹುಷಾರಾಗಿದ್ದಾರೆ. ಆಗಿರೋಕ್ಕಿಂತ ಬೇರೆ ರಾಜ್ಯದಿಂದ ಎಲ್ಲರೂ ಬರ್ತಾರೆ. ಬಂದವರಿಗೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ. ಇಲ್ಲಿ ಸುಮಾರು ಒಂದು 200, 300, 400 ಲೈಟ್ ಹಾಕಿರ್ತಾರೆ. ನೈಟ್ ಎಲ್ಲ ವ್ಯವಸ್ಥೆ ಇರುತ್ತೆ. 2 ದಿನ ಊಟದ ವ್ಯವಸ್ಥೆ ಇರುತ್ತೆ, ನೀರಿನ ವ್ಯವಸ್ಥೆ ಇರುತ್ತೆ. ಇಲ್ಲಿ ಏನು ಪ್ರಾಬ್ಲಮ್ ಇರೋಲ್ಲ. ಇಲ್ಲಿ ಒಂದೇ ಇಲ್ಲ ವಸತಿದು, ಸರ್ಕಾರ ಕಡೆಯಲ್ಲಿ ಬೇಡ್ಕೊಳೋದೊಂದೇ, ಇಲ್ಲಿ ವಸತಿ ವ್ಯವಸ್ಥೆ ಬೇಕಂದು ಅವ್ರಿಗೆ ಇದು ವಿಡಿಯೋ ತಲುಪಬೇಕಂತ ನಾವು ಕೇಳ್ತಾ ಇದ್ದೀವಿ. ನಾನು 2 ಮಾತು ಮುಗಿಸ್ತೇನೆ.